ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಝಾನ್ಸಿ ಮತ್ತೆ ಅನಿತಾ ಇಬ್ರು ರಾಗುಗೋಸ್ಕರ ಅಡಿಗೆ ಮಾಡಿ ತಗೊಂಡು ಬಂದಿರ್ತಾರೆ. ಆಗ ಗಣಪ ಇಬ್ರು ರೆಡಿನಾ, ಅಡಿಗೆ ಮಾಡಿದಾಗಿದೆಯಾ ಅಂತ ಕೇಳಿದಕ್ಕೆ ಹೌದು ದೊಡ್ಡ ಮಾವ ರೆಡಿ ಇದ್ದೀವಿ, ರಾಗುಗೋಸ್ಕರ ಏನು ಇಷ್ಟ, ಅವನಿಗೆ ಯಾವ ಥರ ಇಷ್ಟ ಆಗುತ್ತೆ ಅಡಿಗೆ ಅದನ್ನೇ ರೆಡಿ ಮಾಡಿದ್ದೀನಿ ದೊಡ್ಡ ಮಾವ ಅಂತ ಅಂದ್ಬಿಟ್ಟು ಝಾನ್ಸಿ ಹೇಳ್ತಾಳೆ. ಆಗ ಅನಿತಾ ಅವ್ರಿಗೇನು ಇಷ್ಟ ಅಂತ ನಾವೇ ಸ್ವಯರ್ಚಿತವಾಗಿ ಹೇಳೋದಲ್ಲ, ಅವರು ತಿಂದು ಹೇಳಬೇಕು ಯಾವುದಿಷ್ಟ ಯಾವುದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಅಂತ ಹೇಳಿದಾಗ ಗಣಪ ಇಬ್ರು ವಾದ ಮಾಡೋದನ್ನ ನಿಲ್ಲಿಸಿ ಇವಾಗ ತಿನ್ಸೋ ಕಾರ್ಯಕ್ರಮನ ಮುಂದುವರಿಸಿ ಅಂತ ಹೇಳಿದಾಗ ಝಾನ್ಸಿ ತಿನ್ಸೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅವಾಗ ರಾಗು ದೊಡ್ಡಪ್ಪ ಅದು ನಾನೇನೇ ಊಟನ ತಿಂತೀನಿ, ಅದಾದಮೇಲೆ ರಿಸಲ್ಟ್ನ ನಾನು ಹೇಳ್ತೀನಿ, ಇದೊಂದಕ್ಕೆ ಸಹಕರಿಸಿ ಅಂತ ಗಣಪನ ಹತ್ರ ಕೇಳ್ಕೊತಾನೆ. ಅವಾಗ ಸರಿ ಆಯಿತು ಅಂತ ಹೇಳಿಬಿಟ್ಟು ಗಣಪ ಲಲಿತಾ ಹತ್ರ ನೋಡೆ ನಮ್ಮ ರಾಗು ಇವಾಗ ಬುದ್ಧಿ ಕಲ್ತ್ಬಿಟ್ಟ ಅಲ್ವೇನೆ ಅಂತ ಪಿಸುಗುಡ್ತಾ ಇರ್ತಾನೆ. ಆಗ ಪಲ್ಲವಿ ದೊಡ್ಡಪ್ಪ ಪಿಸುಗುಟ್ಟೋದನ್ನ ಬಿಡಿ, ಅಲ್ಲಿ ಏನು ಮಾಡಬೇಕು ಅಂತ ಹೇಳೋದನ್ನ ಹೇಳಿ ಫಸ್ಟು ಅಂತ ಹೇಳಿದಾಗ ಗಣಪ ಹೌದು ಆಯಿತು, ನೀನೇನೆ ಊಟ ಮಾಡಿ ರಿಸಲ್ಟ್ನ ನೀನೇ ಹೇಳಬೇಕು, ಆದರೆ ಅಳ್ದಿ ತೂಗಿ ಹೇಳಬೇಕು ಫೈನಲ್ ಆಗಿ ಯಾರು ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು, ಆದರೆ ಅವ್ರ ಜೊತೆ ಜೀವನ ಮಾಡೋದು ನೀನೇ ತಾನೇ, ಹಾಗಾಗಿ ಅಳ್ದಿ ತೂಗಿ ಕರೆಕ್ಟಾಗಿ ರಿಸಲ್ಟ್ನ ಹೇಳು ಅಂತ ಹೇಳ್ತಾರೆ. ಸರಿ ಆಯಿತು ಅದನ್ನು ಬಿಡಿ, ಇವಾಗ ತಿನ್ನೋ ಕಾರ್ಯಕ್ರಮನ ಮುಂದುವರ್ಸೋಣ ಅಂತ ಅಂದ್ಬಿಟ್ಟು ಝಾನ್ಸಿ ಮಾಡಿರೋದನ್ನ ಫಸ್ಟು ಟೇಸ್ಟ್ ಮಾಡ್ತಾನೆ. ಚೆನ್ನಾಗಿದೆ ಅನ್ನೋದು ಅವ್ನ ಮುಖದ ರಿಯಾಕ್ಷನಲ್ಲಿ ಗೊತ್ತಾಗ್ತಾ ಇರುತ್ತೆ. ಅವ್ನ ಮುಖದ ರಿಯಾಕ್ಷನ್ನ ನೋಡಿಕೊಂಡು ಮನೆಯವರೆಲ್ಲರೂ ಪಿಸ್ಗುಡ್ತಾ ಇರ್ತಾರೆ. ನಮ್ಮ ರಾಗು ಮುಖನ ಅವನ ರಿಯಾಕ್ಷನ್ನ ನೋಡಿದ್ರೆ ಝಾನ್ಸಿನೇ ಗೆಲ್ಲಿಸ್ತಾನೆ ಅನ್ನೋ ಥರ ಕಾಣಿಸ್ತಾ ಇದೆ ಅಲ್ವಾ ಅಂತ ಹೇಳಿದಕ್ಕೆ ಇಲ್ಲ ಅಣ್ಣ ಏನು ಮಾಡ್ತಾನೋ ಗೊತ್ತಿಲ್ಲ, ಆದರೆ ನಮಗೆ ಮಾತ್ರ ಮೋಸ ಮಾಡಲ್ಲ ಅಂತ ಪಲ್ಲವಿ ಹೇಳ್ತಾಳೆ. ಅದಕ್ಕೆ ಲಲಿತಾ ಹಾಗಾದರೆ ಗೆದ್ದಿರೋರ್ನ ಸೋತಿರೋರ ಥರ ಸುಳ್ಳು ಹೇಳೋದಕ್ಕೆ ಅವನು ರಾಗು ಅಂತ ಹೇಳಿದಕ್ಕೆ ಹಾಗಾದರೆ ನಾನು ಮೋಸ ಮಾಡಿದ್ನಾ ಅಂತ ಕೇಳ್ತಾನೆ ಗಣಪ. ಅದಕ್ಕೆ ನೀವು ಮೋಸ ಮಾಡಿದ್ರಿ ಅಂತ ಹೇಳ್ತಾ ಇಲ್ಲ, ಆದರೆ ಅನಿತನ ಗೆಲ್ಲಿಸೋದಕ್ಕೋಸ್ಕರ ಝಾನ್ಸಿನ ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅಲ್ವಾ ಅಂತ ಲಲಿತಾ ಹೇಳ್ತಾಳೆ. ಸರಿ ಆಯಿತು ಏನಾಗುತ್ತೆ, ಏನು ರಿಸಲ್ಟ್ ಕೊಡ್ತಾನೆ ನೋಡೋಣ ಅಂತ ಅಂದ್ಬಿಟ್ಟು ರಾಗು ಕಡೆಗೆ ನೋಡ್ತಾ ಇರ್ತಾರೆ. ರಾಗು ಎಲ್ಲದನ್ನು ಟೇಸ್ಟ್ ಮಾಡ್ತಾನೆ, ಝಾನ್ಸಿ ಮಾಡಿರೋದನ್ನ ಮತ್ತು ಅನಿತಾ ಮಾಡಿರೋದನ್ನ. ಝಾನ್ಸಿ ಕೇಳ್ತಾಳೆ ಯಜಮಾನ್ರೆ ಹೇಗಿದೆ ಅಂತ, ಅದಕ್ಕೆ ಸೂಪರ್ ಆಗಿದೆ ಮೇಡಮ್ ಅಂತ ಹೇಳ್ತಾನೆ. ಹಾಗೆಯೇ ಅನಿತಾ ಮಾಡಿರೋದನ್ನು ಟೇಸ್ಟ್ ಮಾಡಿ ನೋಡ್ತಾನೆ. ಅನಿತಾ ಕೇಳ್ತಾಳೆ ಹೇಗಿದೆ ರಾಘವೇಂದ್ರ ಅವರೇ ಅಂತ, ಅದಕ್ಕೆ ಪರವಾಗಿಲ್ಲ ಅನಿತಾ ಅವರೇ ಅಂತ ಹೇಳಿದ್ದಕ್ಕೆ ಅನಿತಂಗೆ ಬೇಜಾರಾಗುತ್ತೆ, ಝಾನ್ಸಿಗೆ ತುಂಬಾ ಖುಷಿ ಆಗುತ್ತೆ. ಆವಾಗ ಸಂಗೀತ ಅಣ್ಣನ ರಿಯಾಕ್ಷನ್ ನೋಡ್ತಾ ಅಂದರೆ ಅಣ್ಣ ಝಾನ್ಸಿ ಅದಕ್ಕೆ ಬಗ್ಗೆನೇ ಹೇಳ್ತಾನೆ, ಅವನು ಸುಳ್ಳು ಹೇಳ್ತಾನೆ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಯಾಕೆ ಅಂದರೆ ಅವನು ಜೀವನದಲ್ಲಿ ಸೋತಿರ್ಬೋದು ಆದರೆ ಅವನು ಸುಳ್ಳು ಹೇಳಲ್ಲ ಅಂತ ನನಗೆ ಭರವಸೆ ಇದೆ ಅಂತ ಹೇಳಿದ್ದಕ್ಕೆ ಸಂಗೀತಂಗೆ ನೋಡೋಣ ಅಂತ ಹೇಳ್ತಾನೆ. ಹಾಗೇನೆ ರಾಗುದು ಎಲ್ಲ ಊಟ ಎಲ್ಲ ಮುಗಿಯುತ್ತೆ. ಆಗ ಝಾನ್ಸಿ ಪಾಯಸನ ತಿನ್ಸಕ್ಕೆ ಹೋಗ್ತಾಳೆ. ಯಜಮಾನ್ರೆ ನಿಮಗೋಸ್ಕರ ಗಸಗಸೆ ಪಾಯಸ ಮಾಡಿದ್ದೀನಿ ತಿನ್ನಿ ಅಂತ. ಆಗ ಅನಿತಾ ರಾಘವೇಂದ್ರ ಅವರೇ ಅದನ್ನು ತಿನ್ನಬೇಡಿ, ನಾನು ನಿಮಗೆ ಹಾಲು ಕೀರ್ನ ಮಾಡಿದ್ದೀನಿ ಇದನ್ನು ಕುಡೀರಿ ಅಂತ ಹೇಳ್ತಾಳೆ. ಆಗ ರಾಗು ನನಗೆ ಎರಡೂ ಬೇಡಿ, ಇವಾಗ ನನ್ನ ಪಾಡಿಗೆ ಬಿಟ್ಬಿಟ್ರೆ ಅಷ್ಟೇ ಸಾಕು, ನನಗೆ ಹೊಟ್ಟೆ ತುಂಬಿದೆ ಅಂತ ಅಂದ್ಬಿಟ್ಟು ಎದ್ದು ನಿಂತ್ಕೊತಾನೆ. ಎಲ್ಲರೂ ಸುಮ್ಮನೆ ಆಗ್ತಾರೆ. ಆಗ ಗಣಪ ಈಗ ಹೇಳಪ್ಪ ನಿನ್ನ ರಿಸಲ್ಟು, ಅಲ್ಲಿಂದ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಇಲ್ಲಿ ತನಕ ಊಟ ಅಡುಗೆ ಮಾಡಿ ನಿನಗೆ ಊಟ ತಿನ್ನಿಸೋದ್ರವರೆಗೂ ಯಾರು ಬೆಸ್ಟ್ ಅಂತ ಈ ಟಾಸ್ಕಲ್ಲಿ ಯಾರು ಗೆದ್ದಿದ್ದು ಅಂತ ನೀನೇ ಹೇಳು ಅಂತ ಗಣಪ ಹೇಳ್ತಾನೆ. ಅದಕ್ಕೆ ರಾಗು ಅದು ನನ್ನ ಪ್ರಕಾರ ಯಾರು ಗೆದ್ದಿದ್ದು ಅಂತ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ನೋಡಿದಾಗ ಯಾರು ಗೆದ್ದಿದ್ದು ಅಂತ ಅನಿಸಿದ್ರೆ ಅಂತ ಅಂದ್ಬಿಟ್ಟು ಕೊನೆಗೆ ಅನಿತಾ ಹೆಸರು ಹೇಳ್ಬಿಡ್ತಾನೆ. ಅನಿತಾ ಅಂತ ಹೇಳ್ತಾನೆ. ಆಗ ಝಾನ್ಸಿಗೆ ತುಂಬಾ ಬೇಜಾರಾಗುತ್ತಂತೆ, ಸಂಗೀತಾಗೆ ತರುಣಾಗೆ ಎಲ್ಲರಿಗೂ ಬೇಜಾರಾಗುತ್ತೆ, ಆದರೆ ಮನೆಯವ್ರಿಗೆಲ್ರಿಗೂ ಖುಷಿ ಆಗುತ್ತೆ. ಮನೆಯವ್ರ ಮುಖ ನೋಡಿ ಅನಿತಾ ಅಂತ ರಾಗು ಹೆಸರನ್ನ ಹೇಳಿರ್ತಾನೆ. ಪ್ರಣವ್ ಎಲ್ಲರೂ ಕುಡಿತಾ ಕೂತಿರ್ತಾರೆ. ಅಲ್ಲಿ ನಾಗಾರ್ಜುನ್ ಕೂಡ ಇರ್ತಾರೆ. ಅಲ್ಲಿಗೆ ರಾಯ್ ಬಂದು ಏನು ಮೇಡಮ್ ಈ ಥರ ಕುಡಿತಾ ಕೂತಿದ್ದೀರಾ, ಅದು ಬೆಳಗ್ಗೆನೆ ಯಾವ ಖುಷಿಗೆ ಈ ಥರ ಕುಡಿತಾ ಇದ್ದೀರಾ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ನೀನೇ ಹೇಳ್ದಲ್ಲ ರಾಯ್ ಝಾನ್ಸಿ ವಿಷಯನ ಅಂತ ಹೇಳಿದ್ದಕ್ಕೆ, ಹಾಗಾದರೆ ನೀವು ಅದು ಸಂಭ್ರಮ ಮಾಡೋ ವಿಷಯನ ಸಂಭ್ರಮ ಪಟ್ಕೊಂಡು ನೀವು ಇಲ್ಲಿ ಕುಡಿತಾ ಕೂತಿದ್ದೀರಾ ಅಂತ ಹೇಳಿದ್ದಕ್ಕೆ, ಹಾಗಲ್ಲ ರಾಯ್ ಆ ದುಃಖನ ತಡೆಯೋಕ್ಕಾಗ್ದೇ ನಾನು ಕುಡಿತಾ ಇದ್ದೀನಿ. ಯಾಕೆ ಅಂದರೆ ನೀನು ಪೂಜೆ ಮಾಡಿದೆ, ನಮ್ಮಪ್ಪ ಪೂಜೆ ಮಾಡಿದ್ರು, ದೇವ್ರನ್ನ ನಮ್ಮದೇ ಇರೋ ಅಂತಹ ನಾನು ಪೂಜೆ ಮಾಡಿದೆ, ಆ ದೇವರು ನನ್ನ ಪೂಜೆಗೆ ನಿಮ್ಮ ಪೂಜೆಗೆ ಪ್ರತಿಫಲ ಕೊಡಲಿಲ್ಲ ಅಂತ ಅಂದಮೇಲೆ ನಾನು ತಾನೇ ಇನ್ನೇನು ಮಾಡಲಿ, ಆ ನೋವನ್ನು ಮರೆಯೋದಕ್ಕೋಸ್ಕರ ನಾನು ಈ ಥರ ಕುಡಿತಾ ಇದ್ದೀನಿ, ನನ್ನಿಂದ ಆ ನೋವನ್ನು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಅವನು ನಂಬ್ತಾ ಇರಲ್ಲ. ಅದಕ್ಕೆ ನಾಗಾರ್ಜುನ್ ನೀನಾದರೂ ಹೇಳು ನಾಗಾರ್ಜುನ್, ನಾನು ಝಾನ್ಸಿ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇದ್ದೀನಿ ಅಂತ ನಾಗಾರ್ಜುನ್ಗೆ ಹೇಳ್ತಾಳೆ. ಆಗ ನಾಗಾರ್ಜುನ್ ಹೌದು ರಾಯ್ ಅವಳು ತುಂಬಾ ಯೋಚನೆ ಮಾಡ್ತಾ ಇದ್ದಾಳೆ, ಕೂತ್ರು ನಿಂತರು ಮಲ್ಕಿದ್ರು ಕನಸಲ್ಲಿ ಎಲ್ಲದರಲ್ಲೂ ಝಾನ್ಸಿ ಹೆಸರನ್ನೇ ಜಪ ಮಾಡ್ತಾ ಇರ್ತಾಳೆ. ರಾಯ್ ಹೌದು ಅವಳು ತುಂಬಾ ಯೋಚನೆ ಮಾಡ್ತಾ ಇದ್ದಾಳೆ ಝಾನ್ಸಿ ಬಗ್ಗೆ ಅಂತ ಹೇಳಿದಾಗ ರಾಯ್ಗೆ ನಂಬಿಕೆ ಬರುತ್ತೆ. ಸಾರಿ ಮೇಡಮ್ ನೀವು ತಿಳಿದವರು, ಈ ಥರ ಕುಡಿಯೋದ್ರಿಂದ ಆ ನೋವನ್ನು ಜಾಸ್ತಿ ಮಾಡುತ್ತೆ ಹೊರತು ಕಮ್ಮಿ ಮಾಡಲ್ಲ, ನಾನು ನಿಮ್ಮ
ಬಗ್ಗೆ ತಪ್ಪು ತಿಳ್ಕೊಬಿಟ್ಟಿದ್ದೆ. ನಿಮ್ಮ ಮನಸ್ಸಲ್ಲಿ ಇಷ್ಟೊಂದೆಲ್ಲ ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ ಮೇಡಮ್ ಅಂತ ಹೇಳಿದ್ದಕ್ಕೆ, ಇಲ್ಲ ರಾಯ್, ನಾನು ಆ ನೋವನ್ನ ಮರಿಬೇಕು ಅಂದರೆ ನಾನು ಕುಡಿಲೇಬೇಕು ಅಂತ ಇನ್ನೂ ಜಾಸ್ತಿ ಕುಡಿಯೋಕ್ಕೆ ಶುರು ಮಾಡ್ತಾಳೆ. ಆಗ ರಾಯ್, ನೀವು ತಿಳಿದಿರೋರು ಮೇಡಮ್, ಈ ಥರ ಎಲ್ಲ ಕುಡಿಬಾರ್ದು, ನೀವು ಆದಷ್ಟು ನೋವನ್ನ ಕಮ್ಮಿ ಮಾಡ್ಕೊಳ್ಳಿ ಮೇಡಮ್. ಈ ಕುಡಿಯೋದ್ರಿಂದ ಇನ್ನೂ ನೋವು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಸರ್ ನೀವಾದರೂ ಹೇಳಿ ಸರ್, ಮೇಡಮ್ ದುಃಖನ ಕಮ್ಮಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಗ ತುಳಸಿ ತುಂಬಾ ನಗೋಕ್ಕೆ ಶುರು ಮಾಡ್ತಾಳೆ. ಆಗ ನಾಗಾರ್ಜುನ್, ನಿನ್ನ ನಾಟಕ ಯಾವತ್ತೂ ಮುಗಿಯಲ್ಲ ಅಲ್ವಾ ಅಂತ ಪ್ರಣವ್ ಹತ್ರ ಹೇಳ್ತಾ ಇರ್ತಾರೆ. ಟೆರಸ್ ಮೇಲೆ ನಿಂತ್ಕೊಂಡು ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಆಗ ಅಲ್ಲಿಗೆ ಅನಿತಾ ಬಂದು, ಏನು ಜಾನ್ಸಿ ಮೇಡಮ್ ಥಿಂಕ್ ಮಾಡ್ತಾ ನಿಂತಿದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ, ಸೋತೋಗ್ತಾ ಇದ್ದೀನಲ್ಲ ಅಂತ ಭಯ ಆಗ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ನನಗೆ ಯಾಕೆ ಭಯ ಆಗಬೇಕು, ಇನ್ನೂ ಟಾಸ್ಕೇ ಮುಗ್ದಿಲ್ಲ, ಇನ್ನೂ ಫೈನಲ್ ರಿಸಲ್ಟ್ ಬರ್ದನೆ ಗೆದ್ದಿದ್ದೀನಿ ಅಂತ ಬೀಗ್ತಾ ಇರೋದು ನೀನು, ನಾನಲ್ಲ ಅಂತ ಜಾನ್ಸಿ ಹೇಳ್ತಾಳೆ. ಸೋತ್ರೂ ನಿಮಗೆ ಇನ್ನೂ ಕೊಬ್ಬು ಕರಗಿಲ್ವಲ್ಲ ಅಂತ ಹೇಳಿದ್ದಕ್ಕೆ, ನಾನು ಸೋತಿಲ್ಲ ಅಂತ ಹೇಳಿದ್ರೆ ರಾಘವೇಂದ್ರ ಅವ್ರ ಬಾಯಲ್ಲೇನೆ ನನ್ನ ಹೆಸರು ಬಂದಮೇಲೆ ಇನ್ನೂ ಸೋತಿಲ್ಲ ಅಂತ ಹೇಳ್ತೀರಲ್ಲ ನೀವು ಅಂತ ಹೇಳಿದ್ದಕ್ಕೆ, ರಾಘು ಆ ಥರ ತೀರ್ಮಾನನ ಕೊಡ್ತಾನೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಯಾಕೆ ಅಂದರೆ ಮನೆಯವ್ರನ್ನ ರಾಘು ಬಿಟ್ಕೊಡೋದಿಲ್ಲ ಅಂತ ಅಂದಮೇಲೆ ಆ ಹೆಸರು ಬರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ನೀನು ಗೆದ್ದಿದ್ದೀನಿ ಅಂತ ಬೀಗ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಇಲ್ಲ ನೀನು ಸೋಲ್ತೀನಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ನಿಂತಿದೀಯಾ ಅಂತ ಅನಿತಾ ಹೇಳ್ತಾಳೆ. ಅದಕ್ಕೆ ಇನ್ನೂ ರಿಸಲ್ಟ್ ಮುಗ್ದಿಲ್ಲ, ಇನ್ನೂ ಎಲೆಕ್ಷನ್ ಬಾಕಿ ಇದೆ ಅಂತ ಹೇಳಿದ್ದಕ್ಕೆ ಅನಿತಾ, ಎಲ್ಲರ ಓಟು ನನಗೆ ಬರೋದು ಅಂತ ಹೇಳಿದ್ದಕ್ಕೆ, ನೋಡ್ತಾ ಇರೋ, ಇವತ್ತು ಮನೆಯವ್ರಿಗೋಸ್ಕರ ನಿನ್ನ ಹೆಸರನ್ನ ರಾಘು ಹೇಳಿರ್ಬೋದು, ಆದರೆ ಓಟ್ ಮಾತ್ರ ನನಗೆ ಹಾಕೋದು, ಅವನ ಹೆಂಡತಿ ಜಾಗಕ್ಕೆ ನನ್ನನ್ನೇ ಬಿಡೋದು ಅಂತ ಹೇಳಿದ್ದಕ್ಕೆ, ಆದರೆ ನಾನು ಈ ಮನೆ ಸೊಸೆ ಆಗೋದಕ್ಕೆ, ರಾಘು ಹೆಂಡತಿ ಆಗೋದಕ್ಕೆ ಆ ಒಂದು ಓಟು ಸಾಕಾಗೋದಿಲ್ಲ, ಎಲ್ಲರ ಓಟು ಬೇಕಾಗುತ್ತೆ ಅನ್ನೋ ಲಾಜಿಕ್ ನಿಮ್ಗೆ ಅರ್ಥ ಆಗಿರಲಿ ಅಂತ ಅನಿತಾ ಹೇಳ್ತಾಳೆ. ಅದಕ್ಕೆ ಇವತ್ತು ನೀನು ಬಲೂನ್ ಥರ, ಎಲ್ಲರೂ ಮನೆಯವರೆಲ್ಲರೂ ಅದಕ್ಕೆ ಗಾಳಿ ತುಂಬ್ತಾ ಇದ್ದಾರೆ, ಗಾಳಿ ತುಂಬಿದಷ್ಟು ಬಲೂನ್ ಒಡೆದೋಗುತ್ತೆ ಅನ್ನೋದು ನಿನಗೆ ಚೆನ್ನಾಗಿ ನೆನಪಿರಲಿ ಅನಿತಾ ಅಂತ ಜಾನ್ಸಿ ಹೇಳ್ತಾಳೆ. ಅದಕ್ಕೆ ನೀವು ಬಿದ್ರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಥರ ನಡ್ಕೊತಾ ಇದ್ದೀರಲ್ಲ ಅಂತ ಹೇಳಿದ್ದಕ್ಕೆ, ಹೌದು ಕಣೆ, ನಾನು ಆ ಥರನೇ ನಡ್ಕೊಳ್ಳೋದು, ಯಾಕೆ ಅಂದರೆ ನಾನು ಇನ್ನೂ ಸೋತಿಲ್ಲ, ಫೈನಲ್ ಆಗಿ ರಾಘು ಹೆಂಡತಿ ಆಗೋದು ನಾನೇನೆ, ಈ ಟಾಸ್ಕಲ್ಲಿ ಈ ಎಲೆಕ್ಷನಲ್ಲಿ ಗೆಲ್ಲೋದು ನಾನೇನೆ ಅಂತ ಭರವಸೆ ಹೇಳ್ತಾಳೆ. ಅದಕ್ಕೆ ನೋಡೇ ಬಿಡೋಣ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಇಬ್ರು ಆ ಕಡೆ ಈ ಕಡೆ ಹೊರಟೋಗ್ತಾರೆ. ಆ ಬಾರಲ್ಲಿ ಕೂತ್ಕೊಂಡು ಕುಡಿತಾ ಇರ್ತಾನೆ. ಅದನ್ನ ಬಂದು ನೋಡಿದ ರಾಘು ಶಾಕ್ ಆಗಿ, ಏನೋ ತರುಣ, ಏನೋ ಮಾಡ್ತಾ ಇದೀಯಾ, ಯಾಕೋ ಇಲ್ಲಿದೆಯಾ, ಏನೋ ಆಯಿತು ಅಂತ ಕೇಳಿದ್ದಕ್ಕೆ, ಇನ್ನೇನೋ ಮಾಡಲಿ, ನನ್ನ ಕಣ್ಮುಂದೆನೇ ಅನ್ಯಾಯಗಳು ನಡೀತಾ ಇದೆ, ಎಲ್ಲರೂ ಅವ್ರ ಸ್ವಾರ್ಥಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಸ್ವಾರ್ಥದ ಜೊತೆಗೆ ನೀನೂ ಸೇರ್ಕೊಂಡಿದ್ದೀಯಾ ಅಂತ ಅಂದಮೇಲೆ ನಾನು ಇನ್ನೇನು ಮಾಡಲಿ, ಮೋಸಗಳಾಗ್ತಾ ಇದೆ ಅಂತ ಅಂದಮೇಲೆ ಅದನ್ನ ನೋಡಿಕೊಂಡು ನಾನು ಇನ್ನೇನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದಮೇಲೆ ನನಗೆ ಇನ್ನೇನು ದಾರಿ ಇದೆ, ಅದಕ್ಕೋಸ್ಕರ ಇದು ಅಂತ ಹೇಳ್ತಾನೆ. ಅದಕ್ಕೆ ನನ್ನ ಫೀಲಿಂಗ್ಸ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ನೀನು ಅಂತ ಹೇಳಿದ್ದಕ್ಕೆ, ಏನಪ್ಪ ನಿನ್ನ ಫೀಲಿಂಗ್ಸು, ಏನಾಗ್ತಾ ಇದೆ, ಆ ಜಾನ್ಸಿ ಮೇಡಮ್ ಬಗ್ಗೆ ನೀನು ಒಂಚೂರಾದರೂ ಯೋಚನೆ ಮಾಡಿದ್ದೀಯಾ, ನಿನಗೆ ನೀನು ಕೊಟ್ಟಿರೋ ಮಾತು ನಿಮ್ಮ ಮನೆಯವ್ರು ಮಾತ್ರ ಮುಖ್ಯ, ಆ ಜಾನ್ಸಿ ಮೇಡಮ್ ಬಗ್ಗೆ ನಿನ್ಗೆ ಅಷ್ಟು ಫೀಲಿಂಗ್ಸ್ ಇದ್ದರು, ಅಷ್ಟು ಬೇಡಿಕೆಗಳಿದ್ರು ನೀನು ಯಾಕೋ ಅದನ್ನೆಲ್ಲ ನಡ್ಕೊಳ್ಳೋದಿಲ್ಲ, ತೋರಿಸ್ಕೊಳ್ಳೋದಿಲ್ಲ ನಿಮ್ಮ ಮನೆಯವ್ರ ಮುಂದೆ. ಜಾನ್ಸಿ ಮೇಡಮ್ ಇದ್ದರೆ ಜಾನ್ಸಿ ಮೇಡಮ್ ಲೆಕ್ಕಕ್ಕೆ ಇಲ್ಲ ನಿನಗೆ, ನಿಮ್ಮ ಮನೆಯವ್ರ ಮುಖಗಳು ಮಾತ್ರ ಕಾಣಿಸೋದು ಅಲ್ವಾ ನಿನಗೆ, ಆ ಹೆಸರು ಹೇಳ್ದೆ ಅಲ್ಲ, ಜಾನ್ಸಿ ಮೇಡಮ್ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನಿನಗೆ ಗೊತ್ತಾ ಅಂತ ಹೇಳಿದ್ದಕ್ಕೆ, ನೀನು ಅವ್ರ ಫೀಲಿಂಗ್ಸ್ ಮಾತ್ರ ಯೋಚನೆ ಮಾಡ್ತಾ ಇದೀಯಾ, ಅದೇ ಥರ ನಾನು ಎಷ್ಟು ಯೋಚನೆ ಮಾಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತೇನೋ, ನಾನು ಆ ಹೆಸರು ಹೇಳೋದಕ್ಕೆ ಕಾರಣ ಏನು ಅಂತ ಗೊತ್ತಾ, ಆ ಜ್ಯೋತಿಷಿಗಳು ಹೇಳಿಲ್ವಾ ನಾವಿಬ್ಬರು ಬೇರೆ ಆಗ್ತೀವಿ ಅಂತ, ಆ ಹೆಸರು ಹೇಳೋದ್ರಿಂದ ಏನೋ ಬದಲಾಗ್ತಾ ಇತ್ತು, ಹೇಗಿದ್ರೂ ಜಾನ್ಸಿ ಮೇಡಮ್ ಮನೆ ಬಿಟ್ಟು ಹೋಗಲೇಬೇಕು ತಾನೇ, ನನ್ನ ಜೀವನದಿಂದ ದೂರ ಆಗಲೇಬೇಕು ತಾನೇ ಅಂತ ಹೇಳಿದ್ದಕ್ಕೆ, ಅದಕ್ಕೆ ಯಾವತ್ತೋ ಒಂದಿನ ಹೋಗ್ತಾರೆ ಅಂತ ಇವತ್ತೇ ನೋವು ಕೊಡಬೇಕು ಆ ಜೀವಕ್ಕೆ ಅಂತ ನಿರ್ಧಾರ ಮಾಡಿಬಿಟ್ಟಿದೆಯಾ ಅಂತ ಹೇಳಿದ್ದಕ್ಕೆ, ಅದು ಹಾಗಲ್ಲ ತರುಣ, ನೀನು ನನ್ನ ಫೀಲಿಂಗ್ಸ್ನು ಸ್ವಲ್ಪ ಅರ್ಥ ಮಾಡ್ಕೊ, ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ, ನಾನು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ಗೊತ್ತಾ ನಿನಗೆ ಅಂತ ಹೇಳಿದ್ದಕ್ಕೆ, ಅದರಿಂದ ಏನೂ ಪ್ರಯೋಜನ ಆಗ್ತಾ ಇಲ್ಲ ತಾನೇ, ನಿಮ್ಮ ಮನೆಯವರು ಕೊಟ್ಟ ಮಾತು, ನಿಮ್ಮ ಮನೆಯವರು ಅಷ್ಟೇ ತಾನೇ ನೀನು ಮುಖ್ಯ ಆಗಿರೋದು, ಅದನ್ನು ಬಿಟ್ಟು ಇನ್ನೇನು ಮಾಡ್ತಾ ಇದೀಯ ನೀನು ಅಂತ ಹೇಳಿದ್ದಕ್ಕೆ, ನಾನು ಬೆಂಕಿನಲ್ಲಿ ಬೆಂದಿದ್ದೀನಿ ಕಣೋ, ಅದರ ಫೀಲಿಂಗ್ಸು ಅದ್ರ ನೋವು ನನಗೆಷ್ಟಿದೆ ಅಂತ ನನಗೆ ಮಾತ್ರ ಗೊತ್ತು, ನಿನಗೆ ಅರ್ಥನೇ ಆಗ್ತಾ ಇಲ್ಲ ತಾನೇ, ಇವತ್ತು ಅವ್ರನ್ನ ಗೆಲ್ಲಿಸಿ ಅವ್ರಿಗೆ ಭರವಸೆನ ಹುಟ್ಟಾಕಿ ನಾಳೆ ಅವ್ರನ್ನ ಮನೆ ಬಿಟ್ಟು ಹೋಗಿ ನೀವು ನನ್ನಿಂದ ದೂರ ಆಗ್ತಾ ಇದ್ದೀರಾ ಅಂತ ಹೇಳಿ
ಹೇಳೋದಕ್ಕೆ ನನ್ನಿಂದ ಆಗೋದಿಲ್ಲ. ಅವತ್ತು ತುಂಬಾ ನೋವಾಗುತ್ತೆ ಅವ್ರಿಗೆ, ಅದನ್ನು ನನ್ನಿಂದ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಕ್ಕೆ, ಅದರಿಂದ ಏನೋ ಪ್ರಯೋಜನ ಆಗ್ತಾಯಿದೆ, ನೀನು ಮನಸ್ಸಲ್ಲಿ ನೋವನ್ನ ಪಡ್ತಾ ಇದೆಯಾ, ಆದರೆ ಅದರಿಂದ ಏನು ಪ್ರಯೋಜನ ಆಗ್ತಾಯಿದೆ, ಯಾಕೆ ಅವ್ರಿಗೆ ನೋವು ಕೊಡ್ತಾ ಇದೆಯಾ ಅಂತ ತರುಣ ಹೇಳ್ತಾನೆ. ಅದಕ್ಕೆ ರಾಘುಗೆ ತೋಚ್ತಾನೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಅಲ್ಲಿದ್ದ ಬಾಟಲ್ನ ತಗೊಂಡು ತಾನೂ ಕುಡಿಯೋದಕ್ಕೆ ಶುರು ಮಾಡ್ತಾನೆ. ಆಗ ತರುಣ, ಏನೋ ಮಾಡ್ತಾ ಇದೆಯಾ ರಾಘು, ಕುಡಿಬೇಡ ಕಣೋ, ನೀರು ಮಿಕ್ಸ್ ಮಾಡ್ಕೊಳ್ಳೋ, ಆರೋಗ್ಯ ಹಾಳಾಗುತ್ತೆ, ಬೇಡ ಕಣೋ, ಕುಡಿಬೇಡ ಕಣೋ ಅಂತ ಹೇಳಿದ್ರು ಕೇಳೋದಿಲ್ಲ. ರಾಘು ಆ ಬಾಟಲಲ್ಲಿ ಇದ್ದಿದ್ದ ಡ್ರಿಂಕ್ಸ್ನ ಪೂರ್ತಿ ಖಾಲಿ ಮಾಡಿಬಿಡ್ತಾನೆ. ಅನ್ಸಿ ಇನ್ನೂ ರಾಘು ಮನೆಗೆ ಬಂದಿಲ್ಲಲ್ಲ ಅಂತ ಅಲ್ಲೇನೆ ಚೇರ್ ಮೇಲೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾಳೆ. ಆಗ ರಾಘು ಕುಡ್ಕೊಂಡು ಬರ್ತಾನೆ. ಸಾರಾ ಈ ಸೀಸೆಲಿ ಅಂತ ಹಾಡು ಹೇಳ್ಕೊಂಡು ಬರ್ತಾನೆ. ಆಗ ಝಾನ್ಸಿಗೆ ಎಚ್ಚರ ಆಗುತ್ತೆ. ರಾಘು ಏನಾಯಿತು ರಾಘು, ಯಾಕೆ ಬರ್ತಾ ಇದೆಯಾ, ಯಾಕೆ ರಾಘು, ಏನಾಯಿತು ರಾಘು ಅಂತ ಕೇಳಿದ್ದಕ್ಕೆ, ಗೊತ್ತಾಗ್ತಾ ಇಲ್ವ ಮೇಡಮ್ ನಿಮಗೆ, ನಾನು ಕುಡ್ದಿದ್ದೀನಿ ಮೇಡಮ್, ನಾನು ಕುಡ್ದಿದ್ದೀನಿ ಅಂತ ಹೇಳ್ತಾನೆ. ಅದೇ ನೀನು ಕುಡ್ದಿದ್ದೀಯಾ, ಯಾಕೆ, ನೀನು ಕುಡಿಯೋ ಅಂಥದ್ದು ಏನಾಯಿತು ರಾಘು ಇವಾಗ ಅಂತ ಹೇಳಿದ್ದಕ್ಕೆ, ಇನ್ನೇನು ಮಾಡಲಿ ಮೇಡಮ್, ನಿಮ್ಮನ್ನು ನೋಯಿಸ್ತಾ ಇದ್ದೀನಿ, ನಿಮ್ಮನ್ನು ನನ್ನ ಮನಸ್ಸಲ್ಲೇ ಇಟ್ಕೊಂಡು ಪೂಜಿಸ್ತಾ ಇದ್ದೀನಿ, ಅದನ್ನು ನಾನು ಹೊರಗೆ ಹಾಕಬೇಕು, ಹೊರಗೆ ಹಾಕೋಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಕುಡ್ದಿದ್ದೀನಿ ಮೇಡಮ್ ಅಂತ ಹೇಳ್ತಾನೆ. ಆದರೆ ಈಗ ಕುಡಿಯೋದಂಥದ್ದು ಏನಾಯಿತು ರಾಘು, ನಿನ್ನ ಆರೋಗ್ಯ ಹಾಳಾಗೋಗುತ್ತಲ್ಲ ರಾಘು, ಈ ಥರ ಕುಡಿಬಾರ್ದು ಅಲ್ವಾ ಅಂತ ಹೇಳಿದ್ದಕ್ಕೆ, ಅಯ್ಯೋ ನನ್ನ ಜೀವನನೇ ಹೆಕ್ಕುಟ್ಟೋಗಿದೆ ಮೇಡಮ್, ಇನ್ನು ಕುಡಿಯೋದನ್ನ ನಿಲ್ಲಿಸೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಮೇಡಮ್, ನನ್ನ ಜೀವನನೇ ಹಾಳಾದ್ಮೇಲೆ ನನ್ನ ಆರೋಗ್ಯ ಕಟ್ಕೊಂಡು ಏನಾಗಬೇಕು ಮೇಡಮ್, ನೀವೇ ನನ್ನ ಅದೃಷ್ಟ ದೇವತೆ ಮೇಡಮ್, ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಾನು ಹೇಳ್ಕೋಬೇಕು ನಿಮ್ಮ ಹತ್ರ ಅಂತ ಹೇಳಿದ್ದಕ್ಕೆ, ಸರಿ ರಾಘು ಬಾ ಇವಾಗ ಊಟ ಮಾಡಿ ಮಲ್ಕೋ ಇವಾಗ ಫಸ್ಟು ಅಂತ ಹೇಳಿದ್ದಕ್ಕೆ, ಇಲ್ಲ ಮೇಡಮ್ ನಾನು ಇವಾಗಲೇ ಮಾತಾಡಬೇಕು, ಆ ಅನಿತನ್ನು ಗೆಲ್ಲಿಸಿ ನಿಮ್ಮನ್ನು ಸೋಲಿಸಿದ್ದೀನಿ ಅಂತ ಹೇಳಿದ್ದಕ್ಕೆ, ನಿನ್ನ ಮನಸ್ಸಲ್ಲಿದೆಯಲ್ಲ ನನ್ನನ್ನು ಗೆಲ್ಲಿಸ್ಬೇಕು ಅಂತ, ಅಷ್ಟು ಸಾಕು ರಾಘು ಅಂತ ಹೇಳಿದ್ದಕ್ಕೆ, ಇಲ್ಲ ಮೇಡಮ್ ಅನಿತನ್ನು ಗೆಲ್ಲಿಸಿ ನಿಮ್ಮನ್ನು ಸೋಲಿಸಿದ ಮೇಲೂ ನೀವು ಈ ಥರ ನಂಬಿಕೆ ಇಟ್ಕೊಂಡಿದ್ದೀರಾ ನನ್ನ ಮೇಲೆ ಅಂತ ಹೇಳಿದ್ದಕ್ಕೆ, ಹೌದು ರಾಘು, ಗಂಡ ಹೆಂಡತಿ ಮಧ್ಯದಲ್ಲಿ ನಂಬಿಕೆನೇ ಮುಖ್ಯ ಅಲ್ವಾ, ನಂಬಿಕೆ ಇರಬೇಕು ತಾನೆ ಅಂತ ಹೇಳಿದ್ದಕ್ಕೆ, ಅಯ್ಯೋ ಇಲ್ಲ ಮೇಡಮ್, ಅಯ್ಯೋ ನೀವು ನನ್ನನ್ನು ಬಿಟ್ಟು ಹೋಗ್ತೀರಾ ಮೇಡಮ್, ನಮ್ಮ ಮನೆಯವರೆಲ್ಲರೂ ಸೋಲಿಸಿ ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕ್ತಾರೆ ಮೇಡಮ್, ಆದರೆ ನಿಮ್ಮ ಜಾಗದಲ್ಲಿ ಬೇರೆಯವ್ರನ್ನ ನೆನ್ಪು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮೇಡಮ್, ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ, ನೀವೇ ನನಗೆ ಪ್ರಪಂಚ, ನೀವು ನನಗೆ ಅದೃಷ್ಟ ದೇವತೆ, ನನಗೆ ಜೀವನದಲ್ಲಿ ಆಸೆ ಇದ್ದಿದ್ದು ಒಂದೇ, ನಮ್ಮ ಮನೆಯವ್ರ ಪ್ರೀತಿ ಸಂಪಾದನೆ ಮಾಡಬೇಕು, ನಾನು ಒಬ್ಬ ಕುಟುಂಬದವನಾಗಿರಬೇಕು ಅಂತ, ಅದೆಲ್ಲ ಸಿಕ್ಕಿದ್ದು ನಿಮ್ಮಿಂದ ಮೇಡಮ್, ನಿಮ್ಮಿಂದ ಮಾತ್ರ ಸಾಧ್ಯ, ನೀವು ನನ್ನ ಪಾಲ್ಗೆ ದೇವತೆ ಮೇಡಮ್, ಅದೃಷ್ಟ ದೇವತೆ ಮೇಡಮ್, ಆದರೆ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ, ನೀವಿಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ ಮೇಡಮ್, ಆದರೆ ನಮ್ಮ ಮನೆಯವ್ರ ಮುಂದೆ ಯಾವುದನ್ನು ಹೇಳ್ಕೊಳಕ್ಕಾಗ್ತಾ ಇಲ್ವಲ್ಲ ಅಂತಲೇ ನೋವು ನನಗೆ ಅಂತ ಹೇಳಿದ್ದಕ್ಕೆ, ನನ್ನ ಮುಂದೆ ಹೇಳ್ತಾ ಇದೆಯಲ್ಲ ಅಷ್ಟು ಸಾಕು ರಾಘು, ಸಂಸಾರನ ನಾನು ಉಳಿಸ್ಕೊತೀನಿ, ನಮ್ಮ ಸಂಬಂಧನ ನಾನು ಉಳಿಸ್ಕೊತೀನಿ ಅಂತ ಹೇಳ್ತಾಳೆ. ಖಂಡಿತ ಆಗಲ್ಲ ಮೇಡಮ್, ನಮ್ಮ ಮನೆಯವರೆಲ್ಲರೂ ನಿಮ್ಮನ್ನು ಹೊರಗೆ ಹಾಕ್ತಾರೆ, ನಮ್ಮನ್ನ ಕ್ಷಮಿಸ್ಬಿಡಿ ಮೇಡಮ್, ನಿಮಗೋಸ್ಕರ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ರಾಘು ತನ್ನ ಗೋಳನ್ನು ಹೇಳ್ಕೊತಾ ಇರ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.